ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನಾನು ಪ್ರಿವ್ಯೂ ವಿಡಿಯೋ ಮಾಡಬೇಕಾದಾಗಲೇ ಹೇಳಿದ್ದೆ ಇವತ್ತು SRH ವಿನ್ ಆಗುತ್ತೆ ಅಂತ. ಅದೇ ತರ ಆಯ್ತು. ಯಾಕಂದ್ರೆ ಯಾವಾಗ್ಲೂ ದೀಪಾವಳಿ ಅಲ್ಲ, ಇವಾಗ ಅವ್ರ ಕಡೆ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇದ್ದಿದ್ರೆ ಏನೋ ಒಂದು ರೇಂಜ್ಗೆ ವಿನ್ ಆಗ್ತಾರೆ ಅಂತ ಹೇಳ್ಬೋದಾಗಿತ್ತು. ಬಟ್ ಅವ್ರ ಕಡೆ ರನ್ಸ್ ಬರ್ತಾ ಇರೋದಲ್ಲ ಟಾಪ್ ಆರ್ಡರ್ ಅಲ್ಲಿ. ಎಲ್ಲರಿಗೂ ಗೊತ್ತು ಟಾಪ್ ಆರ್ಡರ್ ಅಲ್ಲಿ ಏನಾದ್ರು ಅರ್ಲಿ ವಿಕೆಟ್ಸ್ ತಗಂದ್ರೆ RR ಕಟ್ ಆಗ್ಬೋದು ಅಂತ. ನೋಡಿ ಅದೇ ತರ ಆಯ್ತು. ಟಾಪ್ ಆರ್ಡರ್ ಅಲ್ಲಿ ವಿಕೆಟ್ಸ್ ತಗಂದ್ರು, ಮಿಡ್ಲ್ ಆರ್ಡರ್ ಅಲ್ಲಿ ಎಕ್ಸ್ಪೋಸ್ ಆಯ್ತು. ಅಲ್ಲಿ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಮತ್ತೆ ಇವ್ರ ಕಡೆ ಮೆಚ್ಕೊಳ್ಳೇಬೇಕಾಗಿರೋದು ಏನಂದ್ರೆ ಲಾಸ್ಟ್ ಅಲ್ಲಿ ಜಡೇಜಾ ಮತ್ತೆ ಡೊಮಾನಿ ಫೆರಾರಾ ಅವರಿಬ್ರು ಒಂಥರ ಪಾರ್ಟ್ನರ್ಶಿಪ್ 100 ಪಾರ್ಟ್ನರ್ಶಿಪ್ ಏನೋ ಕೊಡ್ತಾರೆ. ಆದ್ರಿಂದ ಅವ್ರು ಅಷ್ಟು ಹತ್ರಗಾದ್ರೂ ಬರ್ತಾರೆ. ಇಲ್ಲ ಅಂದಿದ್ರೆ ಅವ್ರು ಇನ್ನೂ ಇವಾಗ ಸೋಲ್ತಾ ಇದ್ರು. ಹೆಂಗ್ ಯಾವ ತರ ಇವ್ರು ಹೈದರಾಬಾದ್ ಅವ್ರು ಬೌಲ್ ಮಾಡಿದ್ದು ಒಂಥರ ಹೈದರಾಬಾದ್ ಬೌಲಿಂಗ್ ನ ಮೆಚ್ಕೊಳ್ಳೇಬೇಕು. ಯಾವ ರೇಂಜಿಗೆ ಮಾಡಿದ್ರು ಅಂದ್ರೆ ಅವ್ರು ಹಾಕೋ ಪ್ರತಿ ಬಾಲೂನು ವಿಕೆಟ್ ಬರೋ ತರ ಕಾಣ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆ ರೇಂಜಿಗೆ ಮಾಡಿದ್ರು. ಹೈದರಾಬಾದ್ ಕಡೆ ಬೌಲಿಂಗ್ ಚೇಂಜ್ ಮಾಡ್ಲೇಬೇಕಾಗಿತ್ತು, ಅವ್ರಿಗೆ ಅನಿವಾರ್ಯತೆ ಇತ್ತು. ಅದೇ ರೀತಿ ಮಾಡಿದ್ರು. ಯಾರನ್ನ ಬಿಟ್ಟಿರೋದು ಉನಾದ್ಕತ್ ಮತ್ತೆ ಹರ್ಷಲ್ ಪಟೇಲ್ ಇಬ್ರನ್ನು ಆಚೆ ಹಾಕ್ಬಿಟ್ಟು ಒಂಥರ ಇಬ್ರನ್ನು ಡೆಬ್ಯೂಟ್ ಮಾಡಿಸಿದ್ರು. ಸಕೀಬ್ ಹುಸೇನ್ ಮತ್ತೆ ಪ್ರಫುಲ್ ಹಿಂಗೆ ಏನ್ ಬೋಲ್ ಮಾಡಿದ್ದು. ಪ್ರಫುಲ್ ಹಿಂಗೆಗೆ ಒಂಥರ ಡ್ರೀಮ್ ಡೆಬ್ಯೂಟ್ ಆಯ್ತು ಅಂತ ಹೇಳ್ಬೋದು. ಒಂದೇ ಓವರ್ ಅಲ್ಲಿ 3 ವಿಕೆಟ್ಸ್. ಯಪ್ಪ, ನಾನಂತ ಅವ್ರ ಬೌಲಿಂಗ್ ನೋಡಿ ಕಳ್ದೋಗ್ಬಿಟ್ಟೆ. ಒಳ್ಳೆ ಬೌಲಿಂಗ್ ಹಾಕಿದ್ರು, ಒಳ್ಳೆ ಲೆಂತ್ ಅಲ್ಲಿ ಹಾಕಿದ್ರು. ಒಂಥರ RR ಬ್ಯಾಟ್ಸ್ಮನ್ಸ್ ನ ಅಲ್ಲೇ ಕಟ್ ಆಗ್ಬಿಟ್ರು ಅಂತ ಹೇಳ್ಬೋದು. ಹೌದು ನೋಡಿ, ಇದೊಂಥರ ರೆಕಾರ್ಡ್ ಐತಿ ಇವ್ರದ್ದು. ಇದುವರೆಗೂ IPL ಹಿಸ್ಟ್ರಿಲಿ ಯಾರು ಅಷ್ಟೇ ಇವಾಗ ಡೆಬ್ಯೂಟ್ ಮಾಡಿರ್ತಾರಲ್ವಾ, ಆ ಮ್ಯಾಚ್ ಅಲ್ಲಿ ಒಂದೇ ಓವರ್ ಅಲ್ಲಿ 3 ವಿಕೆಟ್ಸ್ ತಗೊಂಡಿಲ್ಲ. ಇದೊಂಥರ ರೆಕಾರ್ಡ್ ಇವ್ರದ್ದು ಆಯ್ತು. ಸಖತ್ತಾಗಿ ಮಾಡಿದ್ರು. ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ ಅಂತ ಹೇಳ್ಬೋದು ಅವ್ರದ್ದು. ಮೊದಲನೇ ಮ್ಯಾಚ್ ಅಲ್ಲಿ ಈ ತರ ಡ್ರೀಮ್ ಡೆಬ್ಯೂಟ್ ಆದ್ರೆ ಎಂತವರೆಗೂ ಅಷ್ಟೇ ಎಷ್ಟು ಖುಷಿ ಆಗುತ್ತೆ. ಒಂಥರ ಸಖತ್ತಾಗಿ ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಇವ್ರು ವಿಕೆಟ್ಸ್ ತಗೊಂತಾನೆ ನಾವೆಲ್ಲ ಏನ್ ಅನ್ಕೊಬಿಟ್ಟಿದ್ವು ಅಂದ್ರೆ RCB ರೆಕಾರ್ಡ್ ಇದೆ ಅಲ್ವಾ 49 ರನ್ಸ್, ಅದಕ್ಕಿಂತ ಕಡಿಮೆ ಇದ್ರಲ್ಲಿ ಆಲ್ಔಟ್ ಆಗ್ತಾರಂತ ಅನ್ಕೋಬಿಟ್ಟಿದ್ವಿ. ಹೌದು, ಅದೇ ತರ ಆಗಿತ್ತು. ಯಾವ ರೀತಿ ವಿಕೆಟ್ಸ್ ಬಿದ್ದಿದ್ದು. ಮೊದಲನೇ ಓವರ್ ಅಲ್ಲೇ 3 ವಿಕೆಟ್ಸ್, ಏನೋ 10 ರನ್ಸ್ಗೆಲ್ಲ 5 ವಿಕೆಟ್ಸ್ ಇದ್ರು. ಯಾವ ರೇಂಜಿಗೆ ಬಿದ್ದು ಅಂದ್ರೆ ವಿಕೆಟ್ಸ್ ಒಂಥರ ಕೊಲಾಪ್ಸ್ ಆಗ್ಬಿಟ್ರು. ನಾವೆಲ್ಲ ನಮ್ಮ RCB ಫ್ಯಾನ್ಸ್ ಎಲ್ಲ ಅನ್ಕೋತಾ ಇರ್ತಾರೆ, 49 ಒಳಗೆ ಆಲ್ಔಟ್ ಆಗ್ಲಿ, RCB ರೆಕಾರ್ಡ್ ನ ಇದು ಮಾಡ್ಲಿ ಅಂತ ಎಲ್ಲ ಇದು ಮಾಡ್ತಾ ಇರ್ತಾರೆ. ಬಟ್ ಆ ಕೆಲಸ ಆಗಿಲ್ಲ. ಲಾಸ್ಟ್ ಅಲ್ಲಿ ಜಡೇಜಾ ಅವ್ರು ಸ್ವಲ್ಪ ಪಾರ್ಟ್ನರ್ಶಿಪ್ ಬರೋದ್ರಿಂದ ಇದು ಸೇಫ್ ಆಗುತ್ತೆ. ನೋಡಿ, ಟಾಸ್ ವಿನ್ ಆಗಿದ್ ಬಂದು RR. ಅವ್ರಿಗೆ ಗೊತ್ತಿತ್ತು ಇಲ್ಲಿ ಚೇಂಜ್ ಮಾಡಿದ್ರೆ ಈಸಿ ಅನ್ಬಿಟ್ಟು ಏನ್ ಮಾಡಿದ್ರು, ಬೌಲಿಂಗ್ಗೆ ತಗೊಂಡು ಈ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ. ಏನಾಗಿದೆ ಅಭಿಷೇಕ್ ಶರ್ಮಾಗೆ? ಯಾವಾಗ್ಲೂ ಸೇಮ್ ರೀಸನ್ ಅಲ್ಲೇ ಔಟ್ ಆಗ್ತಾರೆ. ಥರ್ಡ್ ಮ್ಯಾನ್ ಗೆ ಕ್ಯಾಚ್ ಕೊಡ್ತಾರೆ, ಔಟ್ ಆಗಿ ಹೋಗ್ತಾರೆ. ಜೋಫ್ರಾ ಆರ್ಚರ್ ಬಿಟ್ಟಂತ ಮೊದಲನೇ ಬಾಲ್ ಅಲ್ಲೇ ಔಟ್. ಅವ್ರು ನೋಡ್ಕೊಂಡ್ ಆಡ್ಬೇಕು, ಒಂದ್ 2 ಬಾಲ್ ಆದ್ರೂ ನೋಡ್ಕೊಂಡ್ ಆಡ್ಬೇಕು. ನೀನು ಅಗ್ರೆಸಿವ್ ಆಗಿ ಆಡ್ತೀಯ, ಗೊತ್ತು ಎಲ್ಲರಿಗೂ ಗೊತ್ತು ಅವ್ರ ಅಗ್ರೆಸಿವ್ ಬ್ಯಾಟ್ಸ್ಮನ್ ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ಬಾಲ್ ಆದ್ರೂ ನೋಡ್ಕೋಬೇಕು ತಾನೆ, ನೋಡ್ಕೊಂಡ್ ಆಡ್ಬೇಕು. ಅದನ್ನ ಬಿಟ್ಟು ಇವ್ರಿಗೆ ನೋಡಿ, ಅಭಿಷೇಕ್ ಶರ್ಮಾ 23, 24 ಅಲ್ಲೆಲ್ಲ ಯಾವ ರೇಂಜ್ ಅಲ್ಲಿ ಆಡ್ತಾ ಇದ್ರು ಬ್ಯಾಟಿಂಗು. ಇವಾಗ ಒಂಥರ ಅವ್ರ ಬ್ಯಾಟಿಂಗ್ ಕಳ್ದೋಗಿದೆ ಅಂತ ಹೇಳ್ಬೋದು. ಹೌದು, ಯಾವಾಗ ನೋಡಿದ್ರು ವೈಡ್ ಲೈನ್ ಅಲ್ಲಿ ಬಾಲ್ ಹಾಕ್ತಾರೆ, ಒಂಥರ ಲೆಂತ್ ಅಲ್ಲಿ ಬರುತ್ತೆ. ಅದನ್ನ ಅವ್ರು ಥರ್ಡ್ ಮ್ಯಾನ್ ಕ್ಯಾಚ್ ಕೊಡ್ತಾರೆ, ಹೋಗ್ತಾರೆ. ಅವ್ರದ್ದು ಅದೇ ಸೇಮ್ ರೊಟೀನ್ ಆಗ್ಬಿಟ್ಟಿದೆ. ಬರೋದು ಅದೇ ತರ ಕ್ಯಾಚ್ ಕೊಡೋದು, ಹೋಗೋದು. ಇಲ್ಲಿ ಯಾರಾದ್ರೂ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕು, ಒಂದ್ 2 ಬಾಲ್ ನಿಂತ್ಕೊಂಡ್ ಆಡು ಮತ್ತೆ ರನ್ಸ್ ಬರುತ್ತೆ ಅಂತ. ಅವ್ರು ನೋಡಿ ನಿಂತ್ಕೊಂಡ್ ಆಡಿದ್ಮೇಲೆ ಅವ್ರಿಗೆ ಬ್ಯಾಟಲ್ ರನ್ಸ್ ಬರುತ್ತೆ. ಅದನ್ನ ಬಿಟ್ಟು ಫಸ್ಟ್ನೇ ಬಾಲೆ ಹೊಡೆಯಕ್ ಹೋಗಿ ಈ ತರ ಔಟ್ ಆಗ್ಬಿಟ್ರೆ ಒಂಥರ ನೋಡಿ ಪವರ್ ಪ್ಲೇದಲ್ಲೇ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬಿಡ್ತು ಹೈದರಾಬಾದ್ಗೆ. ಇಶಾಂತ್ ಕಿಶನ್ ಒಳ್ಳೆ ಬ್ಯಾಟಿಂಗ್ ಆಡೋದು. ಇಶಾಂತ್ ಕಿಶನ್ ಮತ್ತೆ ಟ್ರಾವಿಸ್ ಹೆಡ್ ಸೇರ್ಕೊಂಡು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಅದ್ರಲ್ಲಿ ಇಶಾಂತ್ ಕಿಶನ್ ಅಂತೂ ಡಾಮಿನೇಟ್ ಮಾಡ್ತಾರೆ. ಸ್ವಲ್ಪ ಟ್ರಾವಿಸ್ ಹೆಡ್ ಕೈಯಲ್ಲಿ ಹೊಡಿಯಕ್ಕೆ ಆಗ್ತಾ ಇಲ್ಲ, ತಿನ್ಕಾಡ್ತಾ ಇದಾರೆ. ಸಖತ್ ಕಷ್ಟಪಟ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇವ್ರ ಪವರ್ ಪ್ಲೇದಲ್ಲಿ ಅಷ್ಟೊಂದೇನು ಜಾಸ್ತಿ ಸ್ಕೋರ್ ಆಗಿಲ್ಲ. ಒಂದ್ ರೇಂಜಿಗೆ 51 ರನ್ಸ್ ಏನೋ ಆಯ್ತು 6 ಓವರ್ಸ್ಗೆ, ಪರವಾಗಿಲ್ಲ. 7th ಓವರ್ ಅಲ್ಲಿ ನೋಡಿ, ಇದೊಂಥರ ಯಾವ ತರ ಅಂದ್ರೆ ರಿಯಾನ್ ಪರಾಗ್ ಬೌಲಿಂಗ್ ಬರ್ತಾರೆ. ಇವ್ರು ಇದುವರೆಗೂ ಹಾಕಿಲ್ಲ. ಪಾರ್ಟ್ ಟೈಮ್ ಬೌಲರು ಅವ್ರು ಹಾಕ್ತಾರೆ. ಆ ಓವರ್ ಅಲ್ಲಿ ಟ್ರಾವಿಸ್ ಹೆಡ್ ನ ಔಟ್ ಮಾಡ್ಬಿಡ್ತಾರೆ. ಯಾವ ರೀತಿ ಇತ್ತು ಅಂದ್ರೆ ಒಂಥರ ಇವರು ರಿಯಾನ್ ಪರಾಗ್ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಹೌದು, ಯಾರಿಗೆ ಆಗ್ಲಿ ಆತರ ಒಳ್ಳೆ ಬ್ಯಾಟ್ಸ್ಮನ್ ನೀವು ಪಾರ್ಟ್ ಟೈಮ್ ಬೌಲರ್ ವಿಕೆಟ್ ಬಿತ್ತು ಅಂದ್ರೆ ಎಷ್ಟು ಖುಷಿ. ಒಂಥರ ಫುಲ್ ಖುಷಿ ಆಗ್ಬಿಟ್ರು ಅಂತ ಹೇಳ್ಬೋದು. ನೋಡಿ, ಆಮೇಲೆ ಅವ್ರ ಕಡೆ ಇಶಾಂತ್ ಕಿಶನ್ ಒಬ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅವ್ರು 91 ರನ್ಸ್ ಏನೋ ಸ್ಕೋರ್ ಮಾಡಿದ್ರು. ಒಂಥರ ಸಖತ್ತಾಗಿ ಆಡ್ತಾ ಇದ್ರು. ಆಮೇಲೆ ಇಶಾಂತ್ ಕಿಶನ್ ಮತ್ತೆ ಹೆನ್ರಿ ಕ್ಲಾಸನ್ ಆಡ್ಬೇಕಾದಾಗ ಅವ್ರಿಬ್ರು ಒಂಥರ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಹೌದು, ಇಬ್ರು ಅಗ್ರೆಸಿವ್ ಆಗಿ ಆಡಿದ್ರು. ಇಬ್ರು ಅಷ್ಟೇ ಒಂದೇ ರೇಂಜ್ ಅಲ್ಲಿ ಆಡಿದ್ರು. ಇವ್ರ ಪಾರ್ಟ್ನರ್ಶಿಪ್ 88 ರನ್ಸ್ ಮತ್ತು 39 ಬಾಲ್ಸ್ ಅಲ್ಲಿ ಒಂಥರ ಇವ್ರದೇ ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಹೈದರಾಬಾದ್ ಕಡೆ ಸಖತ್ತಾಗಿ ಆಡಿದ್ರು. ಮತ್ತೆ ಇಶಾಂತ್ ಕಿಶನ್ 91 ರನ್ಸ್ ನ ಸ್ಕೋರ್ ಮಾಡಿದ್ರು. ಇವ್ರದ್ದು ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಇವರು ಯಾವ ತರ ಸೆಲ್ಫ್ಲೆಸ್ ಕ್ರಿಕೆಟ್ ಆಡಿ ಪ್ಲಸ್ ಬ್ಯಾಟಿಂಗ್ ಆಡಿ ಇವರು ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋದ್ರು. ನೆಕ್ಸ್ಟ್ ಟ್ರಾವಿಸ್ ಹೆಡ್ ಔಟ್ ಆದ್ರು. ಬಟ್ ನೆಕ್ಸ್ಟ್ ಬರ್ತಾರಲ್ವಾ ಅವ್ರು ನಿತೀಶ್ ಕುಮಾರ್ ರೆಡ್ಡಿ ಇಂದನೂ ಒಂಥರ ಕ್ಯಾಮಿಯನ್ ಆಗಿ ಬಂತು. ಪರವಾಗಿಲ್ಲ, ಒಂದ್ ರೇಂಜ್ ಆಡಿದ್ರು. ಇದೆಲ್ಲ ಮುಗಿಯೋಷ್ಟೊಳಗಡೆ ನೀವು ಟಾರ್ಗೆಟ್ ಕೊಟ್ಟಿದ್ ಬಂದು 216 ರನ್ಸ್ ಟಾರ್ಗೆಟ್ ಕೊಟ್ರು. ಒಂಥರ ಇದು ಕಷ್ಟ ಆಗ್ತಾ ಇತ್ತು ಡಿಫೆಂಡ್ ಮಾಡ್ಕೊಳಕ್ಕೆ. ಒಂಥರ ಓಫ್ ಇತ್ತು. ಪರವಾಗಿ 200 ಮೇಲೆ ಹೋದ್ರೆ ಒಂಥರ ಯಾವ್ದೇ ಇದ್ರಿಗಾಗ್ಲಿ ಯಾವ್ದೇ ಟೀಮ್ಗಾಗ್ಲಿ ಓಫ್ ಇರುತ್ತೆ.
ನೋಡಿ ಇದನ್ನ ಚೇಸ್ ಮಾಡಕ್ಕಂತ ಬರ್ತಾರೆ ಆರ್ ಬ್ಯಾಟ್ಸ್ಮನ್ಸು. ಹೈದರಾಬಾದ್ ಕಡೆ ಡೆಬ್ಯೂಟ್ ಬೌಲರ್ ಇರ್ತಾರಲ್ವಾ, ಫುಲ್ ಹಿಂಗೆ ಅವ್ರು ಬಾಲ್ ತಗೊಂಡ್ ಹಾಕಕ್ ಬರ್ತಾರೆ. ನಾವೆಲ್ಲ ಇವ್ ಯಾವ ಡೆಬ್ಯೂಟೆಂಟ್ ನೋಡೋಣ ಯಾವ ತರ ಮಾಡ್ತಾರ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಯಾವ ತರ ಶಾಕ್ ಕೊಟ್ರು ಅಂದ್ರೆ ನಾನಂತೂ ಸೈಕ್ ಆಗ್ಬಿಟ್ಟೆ ಇವ್ರು ಬೌಲಿಂಗ್ ನೋಡಿ. ಒಂದೇ ಓವರಲ್ಲಿ 3 ವಿಕೆಟ್ಸ್ ಹಿಂದಿಂದನೇ ಏನು ನೋಡಿ ಎಲ್ಲ ಟಾಪ್ 5 ಬ್ಯಾಟ್ಸ್ಮನ್ಸ್ ಹೈದರಾಬಾದ್ ಕಡೆ ಸಿಂಗಲ್ ಡಿಜಿಟ್. ಅದು ಏನು 1-0-0-0-4 ಯಾವ ತರ ಹಾಕಿದ್ದು, ಒಂಥರ ಬೆಂಕಿ ಸ್ಟಾರ್ಟ್ ಅಂತ ಹೇಳ್ಬೋದು ಹೈದರಾಬಾದ್ಗೆ. ಅಲ್ಲೇ ಗೊತ್ತಾಗೋಯ್ತು 5 ವಿಕೆಟ್ ಬೀಳ್ತಾನೆ ಮುಗೀತ್ ಕತೆ ರಾಜಸ್ಥಾನ್ದು ಅಂತ ಅಲ್ಲೇ ಗೊತ್ತಾಗ್ಬಿಡ್ತು. ಇದೇ ಟೈಮಲ್ಲಿ RCB ರೆಕಾರ್ಡುನು ಇದಾಗ್ಬಿಡ್ಬೇಕಾಯ್ತು, 49 ಒಳಗಡೆ ಆಲ್ ಔಟ್ ಆಗ್ಬೇಕಾಯ್ತು. ಅದು ಸ್ವಲ್ಪ ಮಿಸ್ ಆಗ್ಬಿಡ್ತು. ಅದು ಏನಕ್ಕೆ ಮಿಸ್ ಆಯ್ತು ಅಂದ್ರೆ ರವೀಂದ್ರ ಜಡೇಜಾ ಮತ್ತೆ ಲಾಸ್ಟ್ ಅಲ್ಲಿ ಫೆರಾರಿಯಾ ಇವರಿಬ್ರು ಪಾರ್ಟ್ನರ್ಶಿಪ್ ಬಂತು. ಇವರಿಬ್ರದೇ ರಾಜಸ್ಥಾನ್ ರಾಯಲ್ಸ್ ಕಡೆ ಮೈನ್ ಪಾರ್ಟ್ನರ್ಶಿಪ್. ಇವರಿಬ್ರು ಏನಾದ್ರು ಆಡಿಲ್ಲ ಅಂದಿದ್ರೆ 49 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಇವ್ರಿಬ್ರು ನಡುವೆ 118 ರನ್ಸ್ ಪಾರ್ಟ್ನರ್ಶಿಪ್ ಬಂತು. ಒಂಥರ ನೋಡಿ ಇವ್ರದ್ದು ಯಾವ ರೀತಿ ಕೊಲಾಪ್ಸ್ ಆಗಿದ್ದು. 10 ರನ್ಸ್ಗೆ 5 ವಿಕೆಟ್ಸ್ ಏನೋ ಇದ್ರು. ಆ ಟೈಮಲ್ಲಿ ಇವ್ರದ್ದು ಇಬ್ರದ್ದು ಪಾರ್ಟ್ನರ್ಶಿಪ್ ಬಂದಿದ್ರಿಂದ ಹಂಗೂ ಹಿಂಗೂ 160 ತನಕ ಬಂದ್ರು. ಇಲ್ಲ ಅಂದಿದ್ರೆ ಇನ್ನೂ ಇವ್ರು 49 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಮೆಚ್ಕೊಳ್ಳೇಬೇಕು. ಇವ್ರು ನೋಡಿ ಮಿಡ್ಲ್ ಆರ್ಡರ್ ಅಂತೂ ಗಾನು, ಲೋಯರ್ ಆರ್ಡರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಬಂತು, ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅವ್ರಿಬ್ರು ಪಾರ್ಟ್ನರ್ಶಿಪ್ ಇಂದ. ಒಂಥರ 49 ಇಂದ ಸೇಫ್ ಮಾಡಿದ್ರು ಅಂತ ಹೇಳ್ಬೋದು. ಇವ್ರು ವಿನ್ ಆಗಕ್ ಆಗ್ತಾ ಇದ್ದಿಲ್ಲ, ಸಖತ್ ಸ್ಟಾರ್ಟಿಂಗ್ ಇಂದಾನೆ ಕಷ್ಟ ಆಗ್ಬಿಟ್ಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಯಾರು ಆಡ್ಕೊಟ್ಟಿಲ್ಲ, ಇವ್ರು ಏನ್ ಮಾಡ್ತಾರೆ, ಇವ್ರೇನಾದ್ರು ಹೊಡೆಯಕ್ ಹೋಗಿ ಔಟ್ ಆದ್ರೆ ಮುಗೀತು. ಯಾಕಂದ್ರೆ ನೆಕ್ಸ್ಟ್ ಆಡೋರು ಯಾರು ಇಲ್ಲ, ಆದ್ರಿಂದ ಇವ್ರ ಪಾರ್ಟ್ನರ್ಶಿಪ್ ಬೆಳೆಸಲೇಬೇಕಾಯ್ತು. ಹಂಗೂ ಇವ್ರು ಅಗ್ರೆಸಿವ್ ಆಗಿ ಆಡಿದ್ರು, ಸ್ಕೋರ್ ಜಾಸ್ತಿನೇ ಇತ್ತು. ಬಟ್ ಆದ್ರೂ ಟ್ರೈ ಮಾಡಿದ್ರು, ಬಟ್ ಆಗಲ್ಲ. ಏನು ಇಬ್ರು ಬ್ಯಾಟ್ಸ್ಮನ್ಸ್ ಎಷ್ಟಂತ ಹೊಡೆಯಕ್ ಆಗುತ್ತೆ ಹೇಳಿ, ಹಂಗೂ ಅಗ್ರೆಸಿವ್ ಆಗಿ ಆಡಿದ್ರು, ಬಟ್ ಜಾಸ್ತಿ ದೂರ ಇತ್ತು. ಇಬ್ರು ಅಂತ ಎಷ್ಟಂತ ಆಡಕ್ಕಾಗುತ್ತೆ, ಏನು ಎಲ್ಲಾ ರನ್ಸ್ನು ಇವ್ರಿಬ್ರೇ ಹೊಡೆಯಕ್ಕಾಗುತ್ತ ಪಾಪ, ಅದಾಗಲ್ಲ. ಲಾಸ್ಟ್ ಅಲ್ಲಿ ನೋಡಿ ಎಲ್ಲ ಆರಾಮಾಗಿ ವಿಕೆಟ್ ಬಿದ್ರು. 160 ಏನೋ ಅಷ್ಟೇ ಇವ್ರ ಕೈಯಲ್ಲಿ ಹೊಡೆಯಕ್ಕಾಗಿದ್ದು. ಆರಾಮಾಗಿ SRH ವಿನ್ ಆಯ್ತು. ಯಾವ ತರ ಒಂಥರ SRH ಬ್ಯಾಟಿಂಗ್ ಅಲ್ಲೂ ಇವತ್ತು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ಬ್ಯಾಟಿಂಗ್ ಇಂದ ಬೌಲಿಂಗ್ ಮೆಚ್ಕೊಳ್ಳೇಬೇಕು. ಬೌಲಿಂಗ್ ಇಂದ ಅಂತೂ ಎಲ್ರು ದಂಗಾಗ್ಬಿಟ್ಟಿರ್ತಾರೆ. ರಾಜಸ್ಥಾನ್ ರಾಯಲ್ಸ್ಗಂತೂ ಒಂಥರ ಯಾವ ತರ ಇರುತ್ತಂದ್ರೆ ಡೆಬ್ಯೂಟ್ ಬೌಲರ್ ಕೈಲೆಲ್ಲ ಈ ತರ ಔಟ್ ಆಗ್ಬಿಟ್ರಲ್ಲ ಅಂತ ಒಂಥರ ಇನ್ನೂ ಕಾಡ್ತಾ ಇರುತ್ತೆ ಅವ್ರನ್ನ ನೋಡಿ. ಇಬ್ರು ಡೆಬ್ಯೂಟೆಂಟ್ಸ್ಗೂ ಯಾವ ತರ 4 ವಿಕೆಟ್, ಒಂಥರ ಇಬ್ಬರಿಗೂ ಡ್ರೀಮ್ ಡೆಬ್ಯೂಟ್ ಅಂತ ಹೇಳ್ಬೋದು. ಅವರು ಫುಲ್ ಹಿಂಗೆ ಬಂದು 4 overs ಅಲ್ಲಿ 34 ರನ್ಸ್ ನ ಕೊಟ್ಟು 4 ವಿಕೆಟ್ಸ್ ತಗೊಂಡ್ರೆ, ಸಕೀಬ್ ಹುಸೇನ್ ಬಂದು 4 ಓವರ್ ಅಲ್ಲಿ 24 ಕೊಟ್ಟು 4 ವಿಕೆಟ್ಸ್ ತಗೊಂಡಿದ್ದಾರೆ. ಇಬ್ಬರಿಗೂ ಒಂಥರ ಇವ್ರು ನೋಡಿ ಇವರೇ 8 ವಿಕೆಟ್ಸ್ ತಗೊಂಡ್ರು. ಇವರೇ ಒಂಥರ ಮ್ಯಾಚ್ ನ 6ರಿಂದ ಇವರೇ ತಗೋಬಿಟ್ರು ಅಂತ ಹೇಳ್ಬೋದು. ಇವ್ರು ಬಿಟ್ಟು ಬೇರೆ ಎಲ್ಲರೂ ಅಷ್ಟು ಎಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇವ್ರಿಬ್ರೇ ಮೇನು ವಿಕೆಟ್ಸ್ ತಗೊಂಡಿರೋದು, ಎಕನಾಮಿಕ್ ಆಗೂ ಬಾಲ್ ಮಾಡಿರೋದು. ಒಂಥರ ಹೈದರಾಬಾದ್ ಬೌಲಿಂಗ್ ಅಲ್ಲಿ ಮೆಚ್ಕೊಳ್ಳೇಬೇಕು ನೋಡಿ. ಇದೇ ತರ ಇದನ್ನ ಮೊದ್ಲೇ ಮಾಡ್ಬೇಕಾಯ್ತು ಇವ್ರು. ಹರ್ಷಲ್ ಪಟೇಲ್ ಮತ್ತೆ ಉನಾದ್ ಕತ್ನ ಇಟ್ಕೊಂಡ್ರೆ ಆಟ ಆಡ್ತಾ ಇದ್ರು ನೋಡಿ. ಅವ್ರನ್ನ ಚೇಂಜ್ ಮಾಡಿದ್ರು, ಡೆಬ್ಯೂಟೆಂಟ್ ನ ತಂದ್ರು, ಡೆಬ್ಯೂಟೆಂಟ್ ಇಂದ ಮ್ಯಾಚ್ ವಿನ್ ಮಾಡ್ಕೊಂಡ್ರು. ಒಂದ್ ರೇಂಜ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಯಾವ್ದಂದ್ರೆ ಹೈದರಾಬಾದ್ ಕಡೆ ಈ ಮ್ಯಾಚ್ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಬಾ.